ಅಕ್ರಮ ಮರಳುಗಾರಿಕೆ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಜಿಲ್ಲಾಧ್ಯಕ್ಷ ಶರಣಕೋಡಿ ಒತ್ತಾಯ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಹಾಗೂ ಶಿರಹಟ್ಟಿ ತಾಲೂಕಿನ ಸರ್ಕಾರಿ ಹಳ್ಳಕೊಳ್ಳಗಳಲ್ಲಿ ಅಕ್ರಮವಾಗಿ ಮರಳು ತೆಗೆದು ಮಾರಾಟ ಮಾಡುವ ದಂಧೆಕೋರರ ಹಾವಳಿ ಹೆಚ್ಚಾಗಿದ್ದು, ಇದಕ್ಕೆ ಸಂಬಂಧಿಸಿದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಕ್ರಮ ಮರಳು ಸಾಗಾಟ ದಂಧೆಕೋರರ ಮೇಲೆ ಹಾಗೂ ತಾಲೂಕಿನಲ್ಲಿ ಅಜ್ಞಾತವಾಗಿ ನಡೆಯುತ್ತಿರುವ ಇಸ್ಪೇಟ್ ಮಟ್ಕಾ ಹಾವಳಿಯ ಸಹ ಹೆಚ್ಚಾಗಿದ್ದು, ಇದರಿಂದ ಎಷ್ಟೋ ಬಡ ಕುಟುಂಬಗಳು ಬೀದಿಪಾಲಾಗುತ್ತಿವೆ. ಅದಕ್ಕಾಗಿ ಸಂಬಂಧಿಸಿದ ಗಣಿ ಮತ್ತು ಭೂ ವಿಜ್ಞಾನಿ ಇಲಾಖೆ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಸೇನೆಯ ಜಿಲ್ಲಾಧ್ಯಕ್ಷ ಶರಣಗೋಡಿ ಅವರು ತಾಲೂಕು ಸಂಘಟನೆಯ ಮುಖಾಂತರ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ಮಾತನಾಡಿದ್ದಾರೆ. ಈ ಸಮಯದಲ್ಲಿ ತಾಲೂಕು ಅಧ್ಯಕ್ಷ ನಾಗೇಶ್ ಅಮರಾಪುರ, ಮಹಂತೇಶ್ ಮನಕವಾಡ, ಸುಲೇಮಾನ ಅಡೂರು, ನಿಜಾಮ ಬಿಜಾಪುರ ಸೇರಿದಂತೆ ಸಂಘಟನೆಯ ಎಲ್ಲ ಮುಖಂಡರು ಇದ್ದರು. ವರದಿ ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯ ಲಕ್ಷ್ಮೇಶ್ವರ ತಾಲೂಕು ಘಟಕದ ವತಿಯಿಂದ ಅಕ್ರಮವಾಗಿ ಮರಳು ಮಾಫಿಯಾ ದಂಧೆ ಹೆಚ್ಚಾಗಿರೋದ್ರಿಂದ ಅದನ್ನು ತಡೆಗಟ್ಟುವ ಒಂದು ಉದ್ದೇಶದಿಂದ ನಾವೆಲ್ಲರೂ ಸೇರಿಕೊಂಡು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶಣ್ಣಗೋಡಿ ಅವರ ಹತ್ರನೇ ಅದರ ಬಗ್ಗೆ ಚರ್ಚೆ ಮಾಡಿದಾಗ ಒಂದು ಮನವಿಯನ್ನು ಕೊಟ್ಟು ಅದನ್ನು ಉಗ್ರವಾದಂಥ ಹೋರಾಟವನ್ನು ಮಾಡಲಿಕ್ಕೆ ಅವರು ಒಂದು ಸೂಚನೆ ಕೊಟ್ಟರು. ಆ ಒಂದು ದೃಷ್ಟಿಯಿಂದ ಇವತ್ತು ಒಂದು ನಾವು ಮನವಿ ಕೊಡಲಿಕ್ಕೆ ನಾವು ತಹಸೀಲ್ದಾರ್ ಸಾಹೇಬರ ಹತ್ರ ಮನವಿ ಮಾಡಲಿಕ್ಕೆ ಬಂದಿದ್ದೇವೆ. ಇದನ್ನು ಉದ್ದೇಶಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯ ಜಿಲ್ಲಾಧ್ಯಕ್ಷರಾದಂಥ ಶಣ್ಣಗೋಡಿ ಅವರು ಒಂದೆರಡು ಮಾತನ್ನು ಆಡಬೇಕಂತೇಳಿ ಅವರಲ್ಲಿ ಕಳಕಳಿ ವಿನಂತಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಗೆ ಲಿಂಗರಾಜ್ ಗೌಡ್ರಿಗೆ ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ. ಲಕ್ಷ್ಮೇಶ್ವರ ತಾಲೂಕು ಮತ್ತು ಲಕ್ಷ್ಮೇಶ್ವರ ನಗರದಲ್ಲಿ ಇವತ್ತು ಅಕ್ರಮ ಮರಳು ಗಣಿಗಾರಿಕೆ ಭಾರಿ ಅವ್ಯಾಹತವಾಗಿ ನಡೆದಿದೆ. ರಾಜ್ಯ ಸರ್ಕಾರದ ಬೊಕ್ಕಸ ತುಂಬಿಸಬೇಕಾದಂಥ ಟಾಸ್ಕ್ ಫೋರ್ಸ್ ಸಮಿತಿ ಇವತ್ತು ಅಕ್ರಮ ಮರಳು ಗಣಿಗಾರಿಕೆ ಜೊತೆ ಕೈ ಜೋಡಿಸಿದೆ ಅಂತೇಳಿ ನಾನು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಜನರಿಗೆ ಏನು ನದಿ ಮರಳು ದೊರಕಬೇಕಾಗಿತ್ತು ಇವತ್ತು ಹುಲ್ಲೂರು, ಅಮರಾಪುರ, ಬಡ್ನಿ ಮತ್ತು ಬಟ್ಟೂರ, ಮಾಡಳ್ಳಿ ಮತ್ತು ಬಾಲ್ಯವಸರ ಭಾಗದಲ್ಲಿ ಏನು ಮಣ್ಣಿನಲ್ಲಿ ಮರಳನ್ನು ತೆಗೆದು ಅದನ್ನು ಫಿಲ್ಟರ್ ಮಾಡಿ ಜನರಿಗೆ ಮಾರುವಂಥ ವ್ಯವಸ್ಥೆ ಆಗಿದೆ. ಈ ಮರಳಿನಿಂದ ಮನೆಯನ್ನು ಕಟ್ಟಿದರೆ ಸುಮಾರು ವರ್ಷ 6 ತಿಂಗಳಲ್ಲಿ ಬೀಳುವಂಥ ಹಂತದಲ್ಲಿವೆ. ಇಂಥ ಅಕ್ರಮ ಮರಳು ಗಣಿಗಾರಿಕೆಯನ್ನು ತಡಿಬೇಕು. ತಡಿದೇ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಭಾರಿ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ತಿದೆ. ಇನ್ನು ವಿಶೇಷವಾಗಿ ಲಕ್ಷ್ಮೇಶ್ವರ ಮತ್ತು ಸುತ್ತಮುತ್ತಲಿನ ಎಲ್ಲ ಭಾಗದಲ್ಲಿ ಅಕ್ರಮವಾಗಿ ಇಸ್ಪೇಟ್ ಆಟ ಮತ್ತು ಓಸಿ ಭಾರಿ ಅವ್ಯಾಹತವಾಗಿ ನಡೆದಿದೆ. ಇದನ್ನು ಪೊಲೀಸ್ ಇಲಾಖೆಗೆ ಹಲವಾರು ಸತಿ ನಾನು ಮೌಖಿಕವಾಗಿ ತಿಳಿಸಿದ್ರು ಸಹ ಇಲ್ಲಿವರೆಗೂ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಇಂಥ ಬೆಲೆ ಏರಿಕೆ, ಹಣದುಬ್ಬರದ ಕಾಲದಲ್ಲಿ ಇಂಥ ಅಕ್ರಮ ಚಟುವಟಿಕೆ ನಡೆದರೆ ಜೀವನ ನಡೆಸೋದು ಭಾರಿ ಕಷ್ಟವಾಗ್ತದೆ. ಮಹಿಳೆಯರು ವಿಶೇಷವಾಗಿ ಇವತ್ತಿನ ಭಾಳ ಕಷ್ಟದಲ್ಲಿ ಜೀವನವನ್ನು ಸಾಕ್ತಿದ್ದಾರೆ. ಅದಕ್ಕಾಗಿ ಸುತ್ತಮುತ್ತಲಿನ ಇರ್ತಕ್ಕಂಥ ಎಲ್ಲ ಇಸ್ಪೇಟ್ ಮತ್ತು ಓಸಿ ಅಡ್ಡಗಳನ್ನು ಸಂಪೂರ್ಣ ಬಂದ್ ಮಾಡಬೇಕಂತೇಳಿ ಸಂಬಂಧಪಟ್ಟ ಇಲಾಖೆಗೆ ಒತ್ತಾಯಿಸ್ತಿದ್ದೇನೆ. ಮತ್ತು ಓಸಿ ಅಂದ್ರೆ ಏನು?